ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮನಾಭನ್ ಬ್ಲಾಗ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಇದೇ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಯ್ ಗೈಸ್, ಮಾಡೀನಿ. ಮಮ್ಮ ಸೊ ನನ್ನ ಚಿನ್ನು ನಂತರ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು, ಅದಕ್ಕಾಗಿ ವಿಡಿಯೋ ಕ್ಲಿಪ್ ಹಾಕಿದೆ. ಆ್ಯಂಡ್ ಇದು ಆರ್ಗ್ಯಾನಿಕ್ ಆಯಿಲು, ಪ್ಯೂರ್ ಆರ್ಗ್ಯಾನಿಕ್ ಆಯಿಲು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹಾಕಿ ನಾನು ಅದನ್ನು ಅದ್ರ ಬಗ್ಗೆ ಹೇಳಿದೆ, ಹಾಗೆ ವಿಡಿಯೋನ ಎಂಡ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಪ್ಯೂರ್ ಆರ್ಗ್ಯಾನಿಕ್ ಆಯಿಲು. ಸೊ ನಾನು ಏನು ಹೊರಗಡೆ ಏನು ಸಿಗುತ್ತೆ, ಬೇರೆ ಎಲ್ಲ ಕಡೆ ಸಿಗುತ್ತಲ್ವ ಪಾಕೆಟ್ ಎಣ್ಣೆ, ಸೊ ಅದರ ಬದಲು ರಿಫೈನ್ಡ್ ಆಯಿಲ್ ಎಲ್ಲ, ಅದ್ರ ಬದಲು ನಾನಿವಾಗ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ನಾನಿವಾಗ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಮೆಂತ್ಯ ಪಲ್ಯ ಸೊ ನಾನೇ ಬೆಳೆದಿರೋದು, ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಸೊ ಇಷ್ಟೇ ಆಗಿತ್ತು, ಹಾಗಾಗಿ ಅಷ್ಟೇ ಮಾಡಿದೆ. ಸೊ ತುಂಬ ಚಿಕ್ಕದಾಗಿ ಬೆಳೆದಿತ್ತು, ಹಾಗೆ ಸ್ವಲ್ಪನೇ ಇತ್ತು. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ ತುಂಬ ನೀರು ಜಾಸ್ತಿ ಆಗಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದೆ, ಅಂದರೆ ಬೇರೆ ಕಡೆ, ಆವಾಗೆಲ್ಲ ಅದು ಕೆಟ್ಟೋಗಿದೆ, ಹಾಗಾಗಿ ಇದಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಇಷ್ಟೇ ನನಗೆ ಇವತ್ತು ನೈಟ್ ಡಿನ್ನರ್ಗೆ ಎಷ್ಟು ಬೇಕೋ ಅಷ್ಟೇ ನನಗೆ ಕರೆಕ್ಟ್ ಆಗ್ತಾಯಿತ್ತು, ಹಾಗಾಗಿ ದಾಲ್ ಮೆಥಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ಹಳ್ಳಿಲಿ ಹೋದಾಗ ಇದು ಕೂಡ ಅಷ್ಟೇ ಅಕ್ಕಿ, ಪ್ಯೂರ್ ಅಕ್ಕಿ, ಅಂದರೆ ನಾನ್ ಪಾಲಿಶ್ ಎಲ್ಲ ಮಾಡದೇ ಇರೋದು, ಜಸ್ಟ್ ಹೊಲದಿಂದ ತೆಗೆದುಕೊಂಡು ಬಂದಿರೋ ಅಕ್ಕಿ, ಅದು ಪ್ಯೂರ್ ಆಗಿದೆ. ಸೊ ಹಂಗಾಗಿ ಇವತ್ತು ಒಂದ್ಸತಿ ಟ್ರೈ ಮಾಡಿದೆ, ಟೇಸ್ಟ್ ಅನ್ನಿಸ್ತು. ಆ್ಯಂಡ್ ಇವಾಗ ಕೂಡ ಸೊ ಅನ್ನ ಮಾಡ್ತಾಯಿದ್ದೀನಿ. ಅದರಿಂದ ಈ ಅಕ್ಕಿ ಏನಿರುತ್ತೆ ತುಂಬ ಟೇಸ್ಟ್ ಅನಿಸುತ್ತೆ, ಅಡುಗೆ ಮಾಡಿ ಇದನ್ನು ಅನ್ನ ಮಾಡಿ ತಿಂದಾಗ ತುಂಬ ಟೇಸ್ಟ್ ಆಗಿರುತ್ತೆ ಈ ಅಕ್ಕಿ, ಬಿಕಾಸ್ ಪಾಲಿಶ್ ಎಲ್ಲ ಮಾಡಿರಲ್ಲ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ದಾಲ್ ಮೆಥಿ ಮಾಡ್ತಾಯಿದ್ದೀನಿ. ಸೊ ದಾಲ್ ಮೆಥಿಗೆ ನಾನು ಅಂದರೆ ಟೊಮೆಟೊ, ಆನಿಯನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಚಪಾತಿ ಎಲ್ಲ ಮಾಡಿದೆ. ಸೊ ರೈಸ್ ಕೂಡ ಆಯಿತು. ಸೊ ದಾಲ್ ಮೆಥಿ 2 in 1 ಆಗುತ್ತೆ, ರೈಸ್ ಆ್ಯಂಡ್ ಚಪಾತಿ ಜೊತೆ. ನನಗೆ ತುಂಬ ಇವತ್ತು ಮಾಡೋಕ್ಕೆ ಮನಸ್ಸಿರಲಿಲ್ಲ, ಅಡುಗೆ ಮಾಡೋಕ್ಕೆ, ಹಾಗಾಗಿ ಇದನ್ನು ಮಾಡಿದೆ. ಆ್ಯಂಡ್ ನಿಮಗೆ ಹೇಳಿದೆ ಮಡಿಕೆಯಲ್ಲಿ ಅಡುಗೆ ಮಾಡಿ ತೋರಿಸ್ತೀನಿ ಅಂತ, ನೋಡಿ ಅಡುಗೆ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಚೆನ್ನಾಗಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಆಗುತ್ತೆ. ಆ್ಯಂಡ್ ಇವಳು ಸೆಕೆಂಡ್ ಡೇ ಸ್ಕೂಲು, ಸೊ ಹಂಗಾಗಿ ಹೇಳ್ತಿದ್ದಾಳೆ ನೋಡಿ. ಸೊ ಆಲ್ಮೋಸ್ಟ್ ನಾನು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಯೂಸ್ ಮಾಡೋದೇ ಇಲ್ಲ, ಆಲ್ಮೋಸ್ಟ್ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಸೊ ನನ್ನೇನು ಸಂಸಾರ ಸ್ಟಾರ್ಟ್ ಮದುವೆ ಆಯಿತಲ್ವ, ಆವಾಗಿಂದ ನಾನು ಒಂದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಅದಾದಮೇಲಿನಂತೂ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಇವಾಗ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಇವಳು ಸ್ಕೂಲಿಂದ ಬಂದಳು, ಆ್ಯಂಡ್ ಇನ್ನೇನು ಸಂಕ್ರಾಂತಿ ಬರುತ್ತಲ್ವ, ಹಾಗಾಗಿ ಸ್ಕೂಲಲ್ಲೇ ಈ ರೀತಿ ಎಲ್ಲ ಅವಳಿಗೆ ಡ್ರಾಯ್ಗ್ರಾಮ್ ಎಲ್ಲ ತೆಗೆಸಿ ಕಲರೆಲ್ಲ ಹಚ್ಚಿ ಕಳಿಸಿದ್ದಾರೆ, ಪೇಂಟೆಲ್ಲ ಮಾಡಿಸಿ. ಆ್ಯಂಡ್ ಅಡ್ಮಿಷನ್ ಕೂಡ ಆಯಿತು ಅವ್ರದ್ದು. ಹಾಗೆ ಇಲ್ಲಿ ನಾನು ತುಂಬ ದಿನದಿಂದ ಇದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹೆಲ್ದಿ ಪ್ರೋಟೀನ್ ಡ್ರಿಂಕ್ ಮಾಡೋಣ ಅಂತ ಹೇಳಿ, ಸೊ ಇದರಲ್ಲಿ ನಾನು ಕುಂಬಳಕಾಯಿ ಬೀಜ, ಹಾಗೆ ಇದು ಸನ್ಫ್ಲವರ್ ಬರುತ್ತಲ್ವ ಅದರದ್ದು, ಹಾಗೆ ಇಲ್ಲಿ ಡೇಟ್ಸ್, ಒಣ ಡೇಟ್ಸ್, ಡ್ರೈ ಡೇಟ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಗೋಡಂಬಿ ಮತ್ತು ಬಾದಾಮ್, ಹಾಗೆ ಪಿಸ್ತಾ, ಸೊ ಇದೆಲ್ಲನೂ ಹಾಕಿ ಇವಾಗ ನಾನು ಒಂದು ಡ್ರೈ ಪೌಡ್ರ್ ಮಾಡ್ತಾಯಿದ್ದೀನಿ. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಏನಾಗಿತ್ತು, ಎಲ್ಲನೂ ಮಿಕ್ಸ್ ಆಗಿತ್ತು, ಸಪ್ರೇಟ್ ಆಗಿದ್ವು, ಬಟ್ ಡ್ರೈ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎರಡೂ ಹಾಕ್ತಾಯಿದ್ದೀನಿ ಇದರಲ್ಲಿ. ಆ್ಯಂಡ್ ಇದ್ರದ್ದು ಲಡ್ಡು ಕೂಡ ತುಂಬ ಟೇಸ್ಟ್ ಆಗುತ್ತೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಪ್ಲಸ್ ಡ್ರೈ ನಟ್ಸ್ ತುಂಬ ಟೇಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಹಾಕ್ತೀನಿ. ಪೀಸ್ತಾ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡ ಕಡಿಮೆ ಆಗುತ್ತೆ, ಹಾಗೆ ರಕ್ತನಾಳಗಳ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಹಾಗೆ ಮಲಬದ್ಧತೆಗೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ. ಹಾಗೆ ಬಾದಾಮ್ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದು ಕೂಡ ಅಷ್ಟೇ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ. ಹಾಗೆ ಮೆದುಳಿಗೆ ಕೂಡ ಇದನ್ನು ತಿಂದರೆ ಬುದ್ಧಿ ಚುರುಕಾಗತ್ತೆ ಅಂತ ಹೇಳ್ತಾರೆ, ಮೆದುಳಿಗೆ ಕೂಡ ಇದು ಒಳ್ಳೆಯದು. ಬಾದಾಮಿ ತಿನ್ನೋದ್ರಿಂದ ತೂಕ ನಿರ್ವಹಣೆಗೆ ಕೂಡ ಸಹಕಾರಿಯಾಗಿದೆ.
ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆ ಹೃದಯ ರಕ್ತನಾಳಗಳ ಕಾಯಿಲೆಗಳು ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಸೊ ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಗೋಡಂಬಿಯಲ್ಲಿ ಪ್ರೋಟೀನ್, ನಾರಿನಾಂಶ ಮತ್ತು ಆರೋಗ್ಯಕರ ಕೊಬ್ಬು ಹಸಿವು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಾಗೆ ಪೋಷಕಾಂಶ ಸಮೃದ್ಧವಾಗಿದೆ. ಗೋಡಂಬಿಯಲ್ಲಿ ವಿವಿಧ ಅವಶ್ಯ ಪೋಷಕಾಂಶಗಳು ಲಭ್ಯವಿರುತ್ತವೆ. ಇದರಲ್ಲಿ ಮೆಗ್ನೀಷಿಯಂ, ಫಾಸ್ಫರಸ್, ಸತು, ಕಬ್ಬಿಣಾಂಶ ಹೇರಳವಾಗಿದ್ದು ಮೂಳೆಗಳ ಆರೋಗ್ಯಕ್ಕೆ ಉತ್ತಮ. ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ. ಅಕ್ರೋಟ್ ದಿನ ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಖರ್ಜೂರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಮಲಬದ್ಧತೆ ನಿವಾರಣೆಗೆ ಸಹಾಯಕವಾಗಿದೆ. ಹಾಗೆ ಜ್ಞಾಪಕ ಶಕ್ತಿ ಸುಧಾರಣೆ ಆಗುತ್ತೆ. ಹಾಗೆ ಇದನ್ನು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕೂಡ ನಿಯಂತ್ರಣದಲ್ಲಿರುತ್ತೆ. ಮೂಳೆಗಳು ಗಟ್ಟಿಯಾಗುತ್ತೆ. ಹಾಗೆ ರಕ್ತಹೀನತೆ ಇದ್ದರೆ ಅದು ಕೂಡ ಗುಣ ಆಗುತ್ತೆ. ಹಾಗೆ ಹೃದಯದ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಳವಾಗುತ್ತೆ. ಸೂರ್ಯಕಾಂತಿ ಬೀಜಗಳು ಚರ್ಮದಲ್ಲಿನ ಕೊಲಾಜಿನ್ ಉತ್ಪಾದನೆ ಸುಧಾರಿಸುತ್ತದೆ. ಇದು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಈ ಬೀಜಗಳು ವಿಟಮಿನ್ ಇ ಅನ್ನು ಹೊಂದಿರೋದ್ರಿಂದ ಇದು ಅಕಾಲಿಕ ವಯಸ್ಸಾಗುವ ಲಕ್ಷಣಗಳನ್ನು ತಡೆಯುತ್ತದೆ ಮತ್ತು ಹಾನಿಕಾರಕ UV ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ. ಸೂರ್ಯಕಾಂತಿ ಬೀಜಗಳು ಜೀರ್ಣಕ್ರಿಯೆ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗೆ ಇಲ್ಲಿ ನಾನು ಶುಗರನ್ನು ಯೂಸ್ ಮಾಡ್ತಾ ಇದ್ದೆ, ಅದ್ರ ಬದಲು ನಾನು ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲು ಸಕ್ಕರೆ ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಸಾಮಾನ್ಯ ಕೆಮ್ಮು ಮತ್ತು ಶೀತಕ್ಕೆ ಚಿಕಿತ್ಸೆ ನೀಡುತ್ತದೆ. ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಸುತ್ತದೆ. ಹಾಗೆ ಇದನ್ನು ತಿನ್ನೋದ್ರಿಂದ ದೃಷ್ಟಿ ಸುಧಾರಿಸುತ್ತದೆ. ಅರಿಶಿನ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಒಂದು ಪಿಂಚ್ ಆಫ್ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಸೊ ನೋಡಿದ್ರಲ್ಲ, ಇಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ ನಟ್ಸ್ ಆ್ಯಂಡ್ ಫ್ರೂಟ್ಸ್, ಡ್ರೈ ಫ್ರೂಟ್ಸಲ್ಲಿ. ಸೊ ನಾನು ಇದರಲ್ಲಿ ಕೆಲವಷ್ಟು ಪಾಯಿಂಟ್ಗಳನ್ನು ಮಾತ್ರ ಹೇಳಿದ್ದೀನಿ. ನೀವು ಗೂಗಲ್ ಮಾಡಿ, ನಿಮಗೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಗೊತ್ತಾಗತ್ತೆ. ಆ್ಯಂಡ್ ನೀವೇ ತೊಗೊಂಡು ಬಂದು ತಿಂತೀರಾ. ಆ್ಯಂಡ್ ನೀವೆಲ್ಲ ಪಾಯಿಂಟ್ಸ್ ಕರೆಕ್ಟಾಗಿ ಕೇಳಿದರೆ ಎಲ್ಲದರಲ್ಲೂ ಒಂದೇ ಇದೆ, ಒಂದು ಕಾಮನ್ ವರ್ಡ್ ಇದೆ. ಇನ್ನು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರುತ್ತೆ. ಇವಾಗ ಏನು ಯೂಸ್ ಮಾಡಿದ್ದೀನಿ ಇದರಲ್ಲೆಲ್ಲ ತಿನ್ನೋದ್ರಿಂದ ರಕ್ತದಲ್ಲಿರುವ ಶುಗರ್ ಕಡಿಮೆ ಮಾಡುತ್ತದೆ ಅಂತ ಇದೆ. ಸೊ ನೀವು ಕೂಡ ತಿನ್ನಿ. ಸೊ ನಾನಿವಾಗ ಇದನ್ನು ಫೈನ್ ಪೌಡ್ರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಪೂರ್ತಿ ಕರೆಕ್ಟಾಗಿ ತಣ್ಣಗಾಗಲು ಬಿಟ್ಟು ಅದಾದಮೇಲೆ ಪೌಡ್ರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ರೀತಿ ಆಗುತ್ತೆ. ಸೊ ಹಾಗೆ ಸೂರ್ಯಪಾನ ಬೀಜಗಳಿದ್ವಲ್ಲ, ಸನ್ಫ್ಲವರ್ ಸೀಡ್ಸು. ಸೊ ನಾವು ಇದನ್ನು ಚಿಕ್ಕವರಿದ್ದಾಗ ಆಯಿತು, ಇವಾಗ ಕೂಡ ಊರ ಕಡೆ ಹೋದರೆ ಸೇಮ್ ಅದೇ ರೀತಿ ಮಾಡ್ತಾರೆ. ಆ್ಯಂಡ್ ಜೂನ್ ಜುಲೈಯಲ್ಲಿ ಗುಳವ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಗೌರಿ ಹಾಗೆ ಸಿಗೆ ಹೇಗೆ ಕುಡಿಸ್ತಾರೆ ಹಾಗೆಯೇ ಗುಳವ ಅಂತ ಹೇಳಿ ಕುಡಿಸ್ತಾರೆ. ಸೊ ಅದಕ್ಕೆ ಆ ಮಣ್ಣಿನ ಗೊಂಬೆಗೆ ನಾವು ಇದೇನು ಸೂರ್ಯಪಾನ ಬೀಜಗಳಿರುತ್ತಲ್ವ, ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡೂ ಸಿಗುತ್ತೆ. ಸೊ ನಾವು ಅದಕ್ಕೆ ಕುಸುಬಿ ಅಂತ ಕೂಡ ಕರಿತಿದ್ವಿ ಆಗ. ಆ್ಯಂಡ್ ಇವಾಗ ಕೂಡ ಹಾಗೆ ಕರಿತೀವಿ. ಅದನ್ನು ಅವಾಗ ತಿಂತಿದ್ವಿ. ಆ್ಯಂಡ್ ಹಾಗೆ ಅದನ್ನು ಡೆಕೋರೇಟ್ ಮಾಡೋದಕ್ಕೆ ಏನು ಮಣ್ಣಿನ ಗೊಂಬೆ ಇರುತ್ತಲ್ವ, ಅದಕ್ಕೆ ನಾವು ಹಸಿ ಮಣ್ಣಿನ ಗೊಂಬೆಯಲ್ಲಿ, ಅಂದರೆ ಇತ್ತಿತ್ತು ಅದು. ಸೊ ಅದಕ್ಕೆ ಈ ರೀತಿ ಒತ್ತೋದು, ಡೆಕೋರೇಟ್ ಮಾಡ್ತಾಯಿದ್ವಿ ಚೆನ್ನಾಗಿ, ಫ್ರಾಕ್ ಥರ ಎಲ್ಲ. ಸೊ ಇನ್ನು ಅದು ನೆನಪಿದೆ ನನಗೆ. ಇವಾಗ ಕೂಡ ಊರಿಗೆ ಹೋದರೆ ಸೊ ಅದನ್ನು ಆ ಸೀಸನಲ್ಲಿ ಹೋದರೆ ಮಾಡ್ತಾಯಿರ್ತೀವಿ. ಸೊ ಆ ಒಂದು ಹಬ್ಬ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಕೂಡಿಸ್ತಾರೆ ಎಲ್ಲರ ಮನೆಯಲ್ಲೂ. ಇವಾಗ ನಾವು ಗಣೇಶನೆಲ್ಲ ಹೇಗೆ ಕೂಡಿಸ್ತಾರೆ ಅದೇ ರೀತಿ ಒಂದು 4 ವಾರ ಕೂಡಿಸ್ತಾರೆ. ಆ್ಯಂಡ್ ಅದಕ್ಕೆ ಅಂತ ಕಣ್ಣುಗಳು ಕೂಡ ಸಿಗುತ್ತೆ. ಅದು ಗಿಡದಿಂದನೇ ಸಿಗುತ್ತೆ. ಅದಕ್ಕೆ ಗುಲಗಂಜಿ ಅಂತ ಕೂಡ ಕರೀತಾರೆ. ಆ್ಯಂಡ್ ನಿಮಗೂ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೆ ಈ ಬಾಟಲಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಅಷ್ಟು ಕ್ವಾಂಟಿಟಿಯಲ್ಲಿ ನನಗೆ ಇಷ್ಟು ಈ 2 ಬಾಟಲ್ ಆಯಿತು, ಒಂದು ಹಾಫ್ ಆ್ಯಂಡ್ ಒಂದು ಫುಲ್ ಆಯಿತು. ಆ್ಯಂಡ್ ಇವಾಗ ನಾನು ಅದರಲ್ಲಿ ಆ ಪೌಡ್ರಲ್ಲಿ ನಾನು ಮಿಕ್ಸ್ ಮಾಡಬೇಕಾದ್ರೆ ಕೇಸರಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಪಿಂಚು, ಜಾಸ್ತಿ ಏನಿಲ್ಲ. ಹಾಗೆ ನಾನಿಲ್ಲಿ ಇವಾಗ ಬಿಸಿ ಹಾಲಕ್ಕೆ ಈ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಸಕ್ಕರೆ ಬೇಕಾಗಿಲ್ಲ, ಯಾಕಂದರೆ ನಾನು ಕಲ್ಲು ಸಕ್ಕರೆ ಯೂಸ್ ಮಾಡಿದ್ದೀನಿ. ಕಲ್ಲು ಸಕ್ಕರೆ ಕೂಡ ಅಷ್ಟೇ ನಮ್ಮ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಕಲ್ಲು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಹಾಗೆ ಜಾಸ್ತಿ ಶುಗರನ್ನು ಹಾಕೋ ಅವಶ್ಯಕತೆ ಇಲ್ಲ.
ಸೊ ನೋಡಿ ನಾನು ಮತ್ತು ನನ್ನ ಪುಟಾಣಿಗೆ ಈ ಡ್ರಿಂಕನ್ನು ಮಾಡ್ತಾಯಿದ್ದೇನೆ. ಆ್ಯಂಡ್ ಸೊ ಅವಳು ಹೇಳ್ತಾಳೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಈ ಒಂದು ಡ್ರಿಂಕ್ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಸೊ ಟೀ ಕಾಫಿ ಬದಲು ನಾನು ಇದನ್ನು ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ನ್ಯೂ ಇಯರ್ ನ್ಯೂ ಬಿಗ್ನಿಂಗ್ಸ್. ಆ್ಯಂಡ್ ಸೊ ನಾನಿವಾಗ ಎಲ್ಲದನ್ನು ಆರ್ಗ್ಯಾನಿಕ್ ಏನಿರುತ್ತೆ ಅದನ್ನೇ ಈ ಇಯರಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಹಿಂದೆನೂ ಫಾಲೋ ಮಾಡ್ತಾಯಿದ್ದೆ, ಬಟ್ ಈ ಇಯರಿಂದ ಇನ್ನೂ ಜಾಸ್ತಿ ಮಾಡ್ತೀನಿ. ಐ ಹೋಪ್ ಲೈಕ್ ಆಗಿದೆ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.